ಬ್ರದರ್ ಇನ್ ಲಾ, ಹೆಂಡತಿಯ ತಮ್ಮ. ಸೊ ನಮ್ಮ ನೆಂಟ ಬರೆದಂಥ ಒಂದು ಚಿಕ್ಕ ಪ್ರಹಸನ 15 ನಿಮಿಷದ್ದು. ನಾಡೋರ ಭಾಷೆನಲ್ಲೇ ಮಾಡ್ತೀವಿ, ಪ್ಯೂರ್ ನಾಡೋ ಭಾಷೆನಲ್ಲೇ. ಆಮೇಲೆ ಕೆಲವೊಂದು ಕೇವಿಯಾಟ್, ಇದರಲ್ಲಿ ಬರುವಂಥ ಯಾವುದೇ ಒಂದು ಹೆಸರನ್ನು ಯೂಸ್ ಮಾಡಿದ್ದಿದ್ರೆ ಅದು ಕೇವಲ ಈ ಪ್ರಹಸನಕ್ಕೆ ಮಾತ್ರ ಸೀಮಿತ. ಅದನ್ನು ಯಾವುದೇ ರೀತಿಯಿಂದ ಯಾರನ್ನಾದ್ರೂ ಮಾಕ್ ಮಾಡಬೇಕು ಅಂತಹ ಬರೆದಂತಹ ಉದ್ದೇಶ ಅಲ್ಲ. ನಮ್ಮ ಊರಿನ ಸಂಸ್ಕೃತಿ, ನಮ್ಮ ಊರಿನ ಕಂಟಿನ್ಯೂಟಿಯನ್ನು ಮುಂದಿನ ಪೀಳಿಗೆಯನ್ನು ಇಡುವಂತಹ ಉದ್ದೇಶದಿಂದ ಬರೆದಂಥ ಒಂದು ಚಿಕ್ಕ ಪ್ರಹಸನ. ನಿಮಗೆಲ್ಲ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಂಕೋಲಾ ಬಸ್ ಸ್ಟ್ಯಾಂಡ್ನಲ್ಲಿ ಆ ಮರದ ಕೆಳಗಡೆ ನಡೆಯುವಂಥ ಒಂದು ಹೆಣ್ಣು ಗಂಡಿನ ಮದುವೆ ಮಾತುಕತೆ ಎಷ್ಟು ನಡೆದಿದೆಯೇನೋ ಆ ಮದುವೆ ಬಸ್ ಸ್ಟ್ಯಾಂಡ್ನಲ್ಲಿ, ಅಂತಹ ಒಂದು ಚಿಕ್ಕ ಪ್ರಹಸನದ ಕತೆ ಈ ಸಂಜು ಮತ್ತು ಗೀತಾ. ನೆಕ್ಸ್ಟು ಕುಟ್ನಕ್ಕ ದ್ಯಾಮವ್ವ ಕುಟ್ನಣ್ಣಂದು ಹೋಯ್ತೀಗ. ಈಗ ಸಂಜು ಮತ್ತು ಗೀತಾ, ಮಂಜು ಮತ್ತು ಸವಿತಾ. ಹಲೋ ಹಲೋ ಹಲೋ. ಗೀತಾ, ಗೀತಾ ಎಲ್ಲಿವಿಯ? ಎಲ್ಲೋದೆ ಇದು? ಈ ಸ್ಮಾರ್ಟ್ಫೋನ್ ಕಾಲದಲ್ಲೇ ಹಾಳಾಗೋಗಿದೆ. ಒಟ್ಟು ಜನ ತಲೆ ಕೆಳಗೆ ಹಾಕಂಡೆ ಅಮ್ಮನಾದ ಕೋಳಿ ಹಂಗೆ ಹಿಂಗೆ ಕೆಳಗೆ ಕೂರ್ತಾರ, ಮೊಬೈಲ್ ನೋಡ್ತಾರ, ಏನೂ ಗೊತ್ತಾಗೋದಲ್ಲ. ಅಲ್ಲ ಹೌದಲ್ಲ? ಈ ಧಾರಾವಾಹಿನೂ ಮೊಬೈಲ್ನಲ್ಲೇ ನೋಡೋ ಕಾಲ. ಇಟ್ಟು ದೊಡ್ಡ ಟಿ ವಿ ತಂದಿಟ್ಯ ನನ್ನ ಮಗ, ಯಾರು ಹಚ್ಚೂರು ಇಲ್ಲ. ನಾನಂತೂ ಯೂಟ್ಯೂಬೇ ಆಯಿತು, ಅದರದ್ದು ಬರೀ ಇನ್ಸ್ಟಾಗ್ರಾಮ್ ಕಡೆಗೆ. ಈ ಗೀತಾ ಏನು ಮಾಡ್ತೀವಿ? ಬಾರೆ ತೋಡಿನವರು ಮನ್ಸರು ಕೊಡೋರು ಮಾತಾಡಬೇಕೆ, ಬರೀ ಫೋನ್ನಲ್ಲೇ ಅಲ್ಲ. ಬಾ 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 ಇಲ್ಲಿ ಬಾ. ಈ ಮೊಬೈಲ್ ಫೋನ್ ಕಂಡು ಹಿಡ್ದವಾಗ ಮಿಟ್ಟಲ್ಲಿ ಹೊಡಿಬೇಡಾಕ. ಹುಡುಗೇ ಅಲ್ಲ, ಹುಡುಗ ನೀ ತಡಿ. ಎಂತಕ್ಕೆ ಹಂಗೆ ಕೂಗ್ತಾರೆ? ಯಾವಾಗ ನೋಡಿದ್ರು 7 ತಿಂಗಳಿಗೆ ಹುಟ್ಟಿದಂಗೆ ಮಾಡ್ತಾರೆ. ತಡೀರಿ ಬನ್ನಿ. ಅಯ್ಯೋ ಇದು ಯಾವ ನಮ್ಮನೆ ಬಂದ್ಬಿಟ್ಟದೆ. ನಾಡೋರ ಕ್ಯಾಲಿಫೋರ್ನಿಯಾದಲ್ಲಿ ಇಷ್ಟೊಂದು ಜನ ನಾಡೋರು ಇರೋ ನಮ್ಗೆ ಗೊತ್ತಿರುತ್ತೆ. ಪಾಪ ನಮ್ಮ ರಶ್ಮೆ ಕೈ ಕಾಲು ಹಿಡಿದು ಒಂದು ಬಾಕಿ. ನೀವು ಬರ್ತೀರಿ ಕೇಳ್ತಿದ್ದ ಪಾಪ ಬರದೇ ಇರೋದು. ಇವ್ರು ನೋಡಿ ಇಷ್ಟು ಜನ ಬಂದರು ಕ್ಯಾಲಿಫೋರ್ನಿಯಾದಲ್ಲಿ. ಅದು ಕೂಡ ಇಷ್ಟು ಜನ ನಾಡೋರು ಇವ್ರಂದೇ ಗೊತ್ತಿಲ್ಲಾಗತ್ತೆ ನಮಗೆ. ಸ್ಕಿಟ್ ಅಂದರೆ ನಾನೇನು ಮಾಡಿದೆ ಅಂದ್ರೆ ರಶ್ಮಿಗೆ ಫೋನ್ ಮಾಡಿದೆ. ರಶ್ಮಿ ನಾವೇ ಸ್ಕಿಟ್ ಮಾಡಬೇಕೆ ಈ ಸರಿ ಕೇಳಿದೆ. ನೀವು ಮಾಡಿದೆ, ಯಾರು ಮಾಡೋರು? ನೀವು ಲೈಕ್ ಮಾಡ್ತೀರಿ ಅಂತ ಕುಮ್ಟಿ ಭಾಷೆಲೆ. ಸೊ ಕಡೆಗೆ ನಾ ಏನು ಮಾಡಿದೆ, ಕಡೆಗೆ ನಮ್ಮ ತಮ್ಮಗೆ ಫೋನ್ ಮಾಡ್ಕೊಂಡೆ, ಒಂದು ಸ್ಕಿಟ್ ಬರ್ಕೊಡ ಮಾರಯ್ಯ ಅಂದೆ. ಅವ್ನು ಬರ್ಕೊಟ್ಯ. ಹೀಗೆ ನಮಗೇನಾಗಿ ನಮಗಿಬ್ರಿಗೆ ವಯಸ್ಸಾದ ಸಲುವಾಗಿ ಬಾಯ್ಪಟ್ಟು ಹಾಕೋಕ್ಕಾಗೋದಿಲ್ಲ. ಹೇಗೆ ಹೇಳಿ ದಿನ ಗಳಿಗೆ ಮರ್ತೋತಿದ್ದು. ಈ ಸರಿನೂ ಪೇಪರೇ ಓದ್ತವಾಗ. ಶುರು ಮಾಡುವ ನೀ ಶುರು ಮಾಡಿ. ಹಾಗೆ ಹೇಳಿದ್ಕೆ ಮೊಬೈಲ್ ನೋಡ್ತಿ ಅಂತ ಹೇಳಿದ್ಕೆ ಸುಂಡಿ ಮುರಿತೆ ಬಂದಿಯಲ್ಲ. ಹಾನೆ ಸಾಕು ಮಾಡಿ ಸುಂಡಿ ಮುರುದ ಅಲ್ಲ. ಕಂಡಂಗೆ ಹೇಳಿದ್ರೆ ಕುಂಡಿಲೇ ಕೋಪ ಕಡ. ಹಾಗಾಗಿ ಅಂಕಲಿ ಪ್ಯಾಟಿಗೆ ಒಂದು ಹೋಗಿ ಬತ್ತಿ. ನಿನ್ನ ಮಗನ ಕನ್ಯಾ ಅನ್ವೇಷಣೆಗೆ ತೆರಳುತ್ತಿದ್ದೇನೆ ಪ್ರಿಯೇ, ಹೋಗಿ ಬರಲೇ? ಸಾಕ್ರೆ ಮಾಡ್ಬೇಕಾರೆ ಸಾಕು. ಹಿಂತಂದು ಕ್ಯೂನಲ್ಲೇ ನಿಲ್ಲಿಸ್ದಂಗೆ ಮಾಡ್ತಾರೆ. ಅಲ್ಲಿ ಕೊಮ್ಮಣಿ ಮಾಡುವಾಗೆ ಸಾಕು ನೀವು. ಕ್ಯೂನೇ ಯಾರಿಗೆ? ನಿನ್ನ ಮಗ್ಗೆ 30 ವರ್ಷ ಆಗಿದ್ದು. ಹಾಗೆ ಹಿಂಗೆ ಕೇಳ್ಕೊ ಬಂದಾಗೆ ನೀವು ಅವಿ ಮಗ ಸೇರ್ಕಂಡೆ ಹೆಸರು ಕುಳ್ಸಿದ್ ನೋಡುವಿಯ. ಆ ಮಗು ದಪ್ಪಿದು, ಈ ಮಗು ಅವೇ ಜಗಳ ಗಂಟೆ. ಆ ಮಗು ಯಾರ್ದು ಸ್ಕೂಟ್ರ್ ಮೇಲೆ ಹತ್ಕ ಹೋಗೋದು ಕಡ. ಅವ್ರ ಅಪ್ಪ ಜುಗಾರ ಆಡ್ತೀನಿ ಕಡ. ಉಂದ ಏಟ ನೀವು ಅವಿ ಮಗ ಸೇರ್ಕೊಂಡು ಹೆಸರು ಕುಳ್ಸಿದ್ರಿ. ಹೇಗೆ ನಾನು ಆ ಸಾಗು ನಿಮ್ಮನ್ನ ಕೆಳಗೆ ನಿಂತ್ಕೊಂಡು ಅಂಕೋಲಿ ಬಸ್ ಸ್ಟ್ಯಾಂಡ್ನಲ್ಲೇ ಚಪ್ಪಲ್ ಹರಿದಿದೆ ಆಯ್ತು ಹವಾಯೊಟ್ಟುವ. ಒಬ್ಬರು ಬರುವುದಲ್ಲ ಈ ಕಾಲಚಕ್ರ ಅಂದರೆ ಹೀಗೇನೆ. ಆದರೂ ಬೇಜಾರ ಮಾಡ್ಕೋಬೇಡ. ಈ ಸಲ ಒಂದು ನಿರ್ಣಯ ಮಾಡೋದೇ, ಕೋಸ್ ಮುದಿ ಮಾಡೋದೇ ಏನೇ. ಅವನ ಮಾತು ಕೇಳ್ತಿಕೊಳ್ಳೋಣಿಲ್ಲ. ಏನೇ ಒನ್ ಸೈಟು ಅಂತ ಇದ್ರೆ ತಡ ಮಾಡೋದಿಲ್ಲ. ಕಟ್ಟು ಕಳಿಸು. ಆಯ್ತು, ನೀವು ಬ್ಯಾಗ್ ಬರಿ. ಮತ್ತೆ ಒಂದು ಹನಿ ಲೇಟ್ ಆಗೋದು. ಹಾಗೆ ಹೋಗಿ ಮಿಂಜಿ ಬಿಡ್ಕಂಡೆ ಅಲ್ಲಿ ಹಾಸಿಗಿಸಿದ್ರೆ ಏನಾದ್ರು ಬಂದಿದ್ದ ನೋಡ್ಕಂಡೆ ಹಂಗೆ ಕೂದಲು ಉಡ್ಸ್ಕೊಂಡೆ ಬತ್ತಿ. ನಿಮ್ ಬಿಡ್ ಮತ್ತೆ ಸುದರ್ಶನ್ ಕೆಪಿಗೆ ಹೋಗ್ಕೊಳ್ಳ್ರಿ. ಮತ್ತೆ ಬನ್ಸ್ ಬಾಜಿ ತಿನ್ಬೋಕೆ, ಮತ್ತೆ ಅಲ್ಲಿ ಕಷಾಯ ಮತ್ತೆ ಬನ್ಸ್ ಬಾಜಿ ಸಿಕ್ಕಿದ್ರೆ ಮತ್ತೆ ಅಲ್ಲಿ ಮೀನ್ ಬಾಯಿ ತರಿಸಂತಿ ಕೂತ್ ಬಿಡುರಿ. ಹುಲ ಹಾಳಾಗ್ಲಪ್ಪ. ಈ ನೋಡು ನಂಗೆ ಕೊಡೆ ಬಂದ್ಕೊಂಡು ಅಲ್ಲಿ ಚಾ ಕುಡ್ಕೊಂಡು ಸುದರ್ಶನ್ ಕೆಪಿಲೆ ಇಲ್ಲಿ ಬಂದು ಚಾಡಿ ಹೇಳ್ತಾರೆ. ಏನು ಮಾಡೋದು? ಅದು ಸುದರ್ಶನ್ ಕೆಪಿ ಹಾಗೆ ಗಣಪತಂಡು ಮಾಡ್ಬೇಕಾರಾಗತ್ತೆ. ಅದೇನು ಬನ್ಸ್ ಕೇಳುವೆ, ಆ ಚಿಕನ್ ಪುಡಿ, ಆ ಬನ್ಸ್ ಬಾಜಿ,
ಅದ್ರ ಒಲ್ವೇ ಬೇರೆ. ಹೇಗೆ ಯಾರ ಪರ್ಬೋರು ಕುಟ್ಟಿನ ಕಡ ನಾ ಬದಿಗೆ ಹೋಗುದು ಇಲ್ಲ. ಹೌದೇ ಆದರೆ ಅಲ್ಲಿ ದಾರಿಲಿ ಹೋಗ್ತಾ ಇದ್ದಾಗ ನೋಡ್ತಿ ಬರೀ ರಶ್ಯೇಯ ಎಂತ ಗೊತ್ತಿದೆ, ಈ ಬೆಂಗಳೂರು ಬದಿಗೆ ಅಮೇರಿಕದಲ್ಲಿರೋ ಬದಿಗೆ ಈ ವೀಕೆಂಡ್ ಅಂತ ಹೇಳ್ಬೋದು ಈ ಕಡೆ. ಈಗ ಶನಿವಾರ ಆಯ್ತಾರಲ್ಲ ವೀಕೆಂಡ್ ಅಂತಾರೆ ಕಡ. ಒಟ್ಟು ಜನ ಬಿಕ್ಕ ಮನೇಲೆ ಒಲಿಲಿ ಬಿಕ್ ಮನ್ಸುದೇ, ಒಲಿ ಹಚ್ಚಣನೇ ಇಲ್ಲ, ಅಡುಗೆ ಮಾಡೋದೇ ಇಲ್ಲ, ಹೆರ್ಗೋಗುದು ಉಂಬೋದು, ಹೆರ್ಗೋಗುದು ಉಂಬೋದು. ಹಾಗೆ ಬಂದವರು ಓದ್ತಾರ ಕಡಲ್ಲ, ಅಮೇರಿಕದಿಂದ ಬಂದವ್ರು ಭಾಳ ಓದ್ತಾರಲ್ಲಿ. ಹಂಗಾಗಿ ನಾವು ಈಗ ಅವ್ರು ನೋಡ್ಕೊ ಬರೋದಾಗಿದೆ. ಈಗ ಅಲ್ಲಿ ಬಂದವರೆಲ್ಲ ಸುದರ್ಶನ್ ಕೆಪಿಲ್ ಅವರೇ ತುಮ್ಕ ಬೀಳ್ತಾರೆ ಕಡಿಗ. ಅಟ್ಟೆ ಅವ್ರು ಹೆಂಗಾರು ಸುಧಾರಿಸ್ಕೊಂಬ್ರು, ನೀವು ಮುಂದೆ ಹೇಳಿ ಕಡಿಗ. ತಡಿ ಆಗ ಆದರೆ ಅಮೇರಿಕದವ್ರು ಭಾಳ ಹೇಳ್ತಾರೆ ನಿಮ್ಮ ಮಗನು ಆನ್ಸೈಟಿಗೆ ಹೋಗ್ಬೇಕಂತ ಮಾಡದ, ಅದಕ್ಕಾಗಿ ಹೇಳ್ತಾರೆ ಏನು ಮಾಡುವೆ. ಆದ್ರೂ ಒಂದು ಮಾತು ಹೇಳ್ತಿ ಕೇಳು, ಅಲ್ಲಿ ಹೋದ್ರೆ ಪ್ಯಾಟಿಲೆ ಅಲ್ಲಿ ಅವ್ರದ್ದು ಏನು ಕೇಳುವೆ. ಅಮೇರಿಕದವ್ರು ಆ ಬಿಳಿ ಮಲ್ಗಿ ಹೂನಂತ ಚಪ್ಪಲ್ ಹಾಕಂಡೆ ಏನ ಕಾರ್ಕ ಏನ ಅಂತಾರ ಕಡ. ಅಯ್ಯೋ ರಾಮ, ನಮ್ಗೆ ಗೊತ್ತುವಾಗುದಲ್ಲ. ಅರ್ಧ ಚಡ್ಡಿ ಹರಿದದ್ದು ಹಾಕಂಡೆ, ಅದು ಹರಿದದ್ದೇ ತಕಂತಾರ, ತಕೊಂಡ ಮೇಲೆ ಹರಿದು ಹೋಗ್ತಿದ್ದ ನಮಗೆ ಗೊತ್ತಾಗಲ್ಲ. ಅದ್ರ ಹಾಕೊಂಡು ಬರ್ಬೇಕಾರೆ ಸನ್ ಗ್ಲಾಸ್ ಏರ್ಸ್ಕೊಂಡೆ ಅನ್ನೋದು ನಾ ಏನು ಕೇಳುವೆ. ಬಿಬು ನಮ್ಮ ಕ್ಲಾಸ್ಮೇಟ್ ಮಾನವ್ ಶೆಟ್ಟಿ ಇವನಲ್ಲೇ ನಾವು ಹೇಳ್ತೀಯ ಏನಾಯ್ಕ್ರೆ ನೋಡ್ರ ಇದ್ರ ಬಾಸ್ಕೊಡ್ ಹಗಣ ಕಾಣ್ತಿದ್ವು ಈ ಯಾಸ ಅಂತ್ಯ. ಆದರೂ ನಿಮ್ಗೆ ಇಟ್ಟು ಸಿಕ್ಕಿದ್ರೆ ಸಾಕತ್ತಿದೆ ಯಾರನ್ನಾರು ಪಾರ್ಸ್ ಮಾಡೋಕೆ ಎಲ್ಲ. ಆದ್ರೆ ನಮ್ಮ ರೇಣುಕ್ ಹೇಳ್ತತ್ತು ಅಲ್ಲೇ ಇರ್ತಿದ್ದು ಪಾಪ, ಅಲ್ಲಿ ಭಾಳ ಚೊಕ್ಕ ಕಡ. ಇಲ್ಲಿಯವರಿಗೆಲ್ಲ ಇಲ್ಲಿಯವ್ರಂಗೆ ಅಲ್ವೇ ಅಲ್ಲಿ ಭಾಳ ಚೊಕ್ಕ. ಇಲ್ಲಿಗೇನತಿ ಪಾಪ ಅವ್ರು ಬಿಳಿ ಚಪ್ಪಲ್ ಹಾಕ ಬರ್ತಾರಲ್ಲೇ, ಇಲ್ಲಿಗೆ ಬಂದು ಕೂಡಲೇ ಒಂದೇ ವಾರಕ್ಕೆ ಕೆಂಪು ಲಾಲಾಗೆ ಕಾಲಂಬುದ ಸೈಡ್ಗೇರಿ ಉಪ್ಪು ನೀರು ಹಾದು ಗದ್ದೆ ಹಂಗಾಗೋತಿ ಕಡ ಪಾಪ ಉಡ್ದೆ. ಅದಾಗಲೇ ಆದರೆ ನಂಗೆ ಸಿಟ್ಟದಲ್ವೇ, ಮೀನ್ ಪ್ಯಾಟಿಗೆ ಹೋದ್ರೆ ಇಡೀ ಮೀನ್ ಪ್ಯಾಟಿ ಹಾಳ್ಗಿಡ್ಸಿಟ್ಟರೆ. ಆ 200 ರೂಪಾಯಿ ನೋಟ್ ಕಟ್ ಹಿಡ್ಕ ಬಂದ್ಕಂಡೆ, ಅದ್ರ ರುಚಿ ಆ ಮೀನ್ ಪ್ಯಾಟಿಗೆ ಬಾಯಿಯವ್ರಿಗೆ ತೋರ್ಸೆ. ಅವ್ರು ನಾವೆಲ್ಲ ಹೋದ್ರೆ ಮಾತಾಡ್ಸುದಲ್ವೇ, ನಾವು ಅದ್ರ ಬುಡಕ್ಕೂ ಬರುದಲ್ಲ. ಇಟ್ಟಿಟ್ಟು ದೊಡ್ಡ ಬಿಟ್ಟನಂತ ಏಡಿ ಈಶ್ವಣ್ಣ ತುಂಡಿಗೆ, ಈಶ್ವಣ್ಣ ಮರಿಗೆ ಜೋಡಿಗೆ 1500 ಅಂಬೇಕೆ. ಇದ್ರ ಕುಲ ಹಾಳಾಗಲಿ ಅನ್ಕೊಂಡು ಆ ಬದಿಗೆ ಬೆಳೆಸಿ ಲಕ್ಷ್ಮಿ ಕೂಡ ಕೋಳಿನರು ಹಿಡ್ಕ ಬರೋಣ ಅಂತ ಆ ಬದಿಗೆ ಹೋದ್ರೆ, ಒಡೆಯ ನೀವು ಬುಡಕೆ ಬರಬೇಡಿ, ಚೌಕಸಿ ಮಾಡುದಿರ್ ಬುಡಕೆ ಬರಬೇಡಿ ಅಂತೀವಿ ಆ ಮುಕ್ರತೆ. ಅವ್ರಿಗೇನು ಗೊತ್ತಾ, ಈ ಬಾಲಿ ತಮ್ಮ ಹೇಳ್ತಾ ಇದ್ದ, ಇಡೀ ಉರ್ಸಿಡೀ ಕೂತ್ಕೊಂಡೆ ಇಲ್ಲಿ ಟಿಕೆಟ್ ಯಾವಾಗ ಸಿಗ್ತಿದೆ ಹುಡ್ಕೋದು ಕಡ. ಅಮೇರಿಕದವ್ರು ಟಿಕೆಟ್ ಹುಡ್ಕೊಂಡು ಬುಕ್ ಮಾಡೋದು, ಕಡೆಗೆ ಅಲ್ಲಿ ಹೋಗುದು, ಕಡೆಗೆ ಅದನ್ನೇ ಥ್ಯಾಂಕ್ಸ್ ಗಿವಿಂಗ್ ಅಂತಾರೆ ಕಡ. ಅದರಲ್ಲಿ ಒಂದು ದೊಡ್ಡ ಲೈನ್ನಲ್ಲಿ ನಿಂತ್ಕೊಂಡು ಏನೇನೋ ತಗೊಳೋದು, ಎಲ್ಲ ತಗೊಂಡು ಊರಿಗೆ ಹೋಗುದಲ್ಲ. ಅಲ್ಲಿ ಹೋಗಿ ಧೂಮ್ ಮಾಡೆ ಹುಡಿ ಹಚ್ಚೆ ಈ ಮೀನ್ ಬಾಯಿಯವರಿಗೆ, ಈ ಸುದರ್ಶನ್ ಕೆಪಿಯವರಿಗೆಲ್ಲ ರುಚಿ ಹಿಡ್ಸೆ ಇಡೀ ಮಾರ್ಕೆಟ್ ಹಾಳು ಮಾಡಿಟ್ಟಾರೆ. ಓ ಹೌದೇ, ನಮ್ಮ ರೇಣುಕ್ನು ಹೇಳ್ತತ್ತ ಅಲ್ಲಿ ಉಪಯೋಗಿಸೋದು ವಾಪಸ್ ತಗೊಂಡು ಹೋದ್ ಕೊಡ್ತಾರ ಕಡಲ್ಲ. ಹಾಗೆ ವಾಪಸ್ ಹಳಿ ಸ್ಟೇಟ್ನವರೆಲ್ಲ ಹಾಗೆ ಮಾಡ್ತಾರೆ ಕಡ. ಬಟ್ ನಮ್ಮ ಅಂಕೋಲಿ ಸಿಟಿಲಿ ಬಸ್ ಸ್ಟ್ಯಾಂಡ್ ಬುಡಕ್ಕೆ ಏನಾದರೂ ತಕೊಂಡ್ರೆ ನಾವು ತಕೊಂಡೋಗಿ ಬಸ್ ಸ್ಟ್ಯಾಂಡಿಂದ ವಾಪಸ್ ಬರೋದ್ರೊಳಗೆ ಅವ ಉದ್ರಿ ಇಲ್ಲ ಅಂದ್ ಬೋರ್ಡ್ ಹಾಕಿ ಅವನ ಮನೆಗೆ ಮಂಗು ಕುಕ್ಕೆ ತಡಿಯ ನಮ್ಮ ಕ್ಲಾಸ್ಮೇಟ್ ಹಂಗೆ ಹೇಳ್ಬಿಡ್ವೆ. ತಕಬಾ ಚಾ ತಕಬಾ, ಚಾನರು ಕುಡಿ ತಡೀರಿ. ಆಯ್ತೆ, ಮಾತು ಮರೆಸ್ಬೇಡಿ ನೀವು. ತಮ್ಮನ ಮುದಿಯೋ ವಿಷಯ ಮತ್ತು ಭಾಳ ನಿಷ್ಕಾಳಜಿ ಮಾಡಬೇಡಿ. ನನಗೆ ನಮ್ಮೂರು ಕೆಳಮನಿ ಗಿರಿಜಿದಲೆ, ಅದು ಇಂಥದ್ದೇ ಜೋರಿಲ್ಲ. ಅದು ಫೋನ್ ಮಾಡತ್ತಲೆ, ಅದೇನಂತಿದೆ ನಂಗೆ ಫೋನ್ ಮಾಡ್ಕೊಂಡೆ, ಸಣ್ಣ ಮಕ್ಳದೆಲ್ಲ ಮುದಿಯ ಫಿಕ್ಸ್ ಆತೆ, ಇದು ವಾಸ್ತೇವ್ ಮಂಟಪದಲ್ಲೇ ಎಲ್ಲ ಹಾಲ್ ಸಿಕ್ತೆ ಇಲ್ಲ ಕಡ ಅಂದು ಉತ್ತು ಹೇಳ್ತಿದೆ. ಅಂತಕ್ಕಂದ್ರೆ ನನ್ನ ಮಗ ಪಾಪ ಹಂಗೆ ಮುದಿ ಆಗದೆ ಇವನಲ್ಲ ಗೊತ್ತಾಗಲ್ಲ ಅಂದ್ ಮಾಡ್ಕೊಂಡಿದ್ದ. ಅದ್ರ ಮುಖ ಗರುಕದ್ರದ್ದು ಅದ್ರ ಕುಲನೇ ಅಂತದೆ. ಬ್ಯಾರೆಯವ್ರ ಮನೆ ಸುದ್ದಿ ಮಾತಾಡದೆ ಇದ್ರೆ ಅದ್ರ ಉಂಡನ್ನು ಕರ್ಗುದಲ್ಲ ಗೋಲಿ ಅವಕ್ಕೆ. ನಾನು ಏನು ಸುಮ್ಮನೆ ಇಲ್ಲಾಗದೆ, ಈ ಸತಿ ಗಡ್ಬಿಡಿ ಮಾಡಬೇಡಿ ಅಂದ್ಕೊಂಡು ನಮ್ಮ ತಮ್ಮ ಹೇಳಿಯ, ಏನು ಅಮೇರಿಕಾ ಲಂಡನ್ಗೂ ಹೋಗುದಾಗುದ ಮುದಿ ಇಟ್ಬ್ಯಾಕ್ ಫಿಕ್ಸ್ ಮಾಡಬೇಡಿ ಅಮ್ಮ, ನನ್ನ ಕರಿಯರ್ ಹಾಳು ಮಾಡಬೇಡಿ ಅಂದೆ. ಮೊಕ್ಕದ ಮೇಲೆ ಹುಡ್ದಂಗೆ ಹೇಳಿದೆ, ಇಕ್ಕೆ ಬಿಡ್ತೆ. ನೀನೇನು ಇಟ್ ಬ್ಯಾಗ್ ಎಂದೆ ಹೊಕ್ಕೆ ಕುಚ್ಚುಕರು ಒಂದು ಲೆಕ್ಕ ಇರ್ಬೇಕೆ. ಯಾಕೆ ಮಗನ ಮುಖ ನೋಡಿ, ಯಾಕೆ ಪಾಪ ತಲೆ ಬಿಟ್ಟೆ ಮೊಕ್ಕದ ಗಡ್ಡದ ಕೂದಲು ಹಣ್ಣ ಹೋಗಿ ಬಂದಿದೆ ಈಗ. ಅಮೃತ ಕುಡ್ದು ಏನು ಮಾಡಿ ನಿನ್ನ ಮಗ ಅವನ ಲೆಕ್ಕದಲ್ಲ ರುಕೊಚ್ಚಿ ಬಿಟ್ಟಿರ್ಬೇಕು. ಅಲ್ಲಿ ಹೋಗ್ಕೊಂಡು ಟ್ರಂಪ್ ಸಂತಿಗೆ ಮೀಟಿಂಗ್ ಮಾಡಿದ್ಯಾ ಅಂತ ಹೇಳಲ್ಲ. ಹೋದೂರ್ಸೆ ನನ್ನ ಮಗ ಆನ್ ಸೈಟ್ ಅಂದ್ಕಂಡೆ, ಅಪ್ಪ ಇಲ್ಲಿಂದ ಅಕ್ಕಿ ಕಾಯು ಬ್ಯಾಳಿ
ಅಟ್ಟು ಕಟ್ಕ ಹೋದರೆ ದುಡ್ಡು ಉಳಿಸೋಕಾತಿದ್ದು ಬರ್ಬೇಕಾದ್ರೆ ಒಂದಿಟ್ಟು ಲಕ್ಷ ಅಂತರೂ ಕಾತಿದ್ದ ಅಂತ. ನನಗೆ ಸಿಟ್ಟೆ ಬಂದರು, ಒಳಗೊಳಗೆ ಖುಷಿ ಆಯಿತು, ಮಗ ಕಟ್ಕ ಬರೋನಲ್ಲ ಅಂದೇಳಿ ಪಟ್ನೆ ತಯಾರಾಕೊಂಡು ಅಂಕೋಲಿ ಪ್ಯಾಟಿಗೆ ಹೋಗಿ ಮಾನವ ಶೆಟ್ಟಿ ಅಂಗಡಿಯಿಂದ ಬ್ಯಾಳಿ ಕಾಳು ಅಕ್ಕಿ ಅಟ್ಟು ಕಟ್ಸ್ಕೊಬಂದಿಟ್ಟೆ. ಬಂದಿದ್ದೆ ತಡ ಹೇಗೆ ಆನ್ ಸೈಟು ಇಲ್ಲ ಏನೂ ಇಲ್ಲ. ಆ ಪೊಟ್ಲಿ ಬಿಚ್ಕೊಂಡೆ, ಸುರುಬಟ್ಟು ಗೇರ್ ಬಿಸಿಲಿಗೆ ಗುಣ್ಗಾಕೋದು ಹೇಗೆ ನಮ್ಮ ಕತೆ. ನಮ್ನಿ ನಿಮ್ಮ ಆನ್ ಸೈಟ್ ಎಂಬುದು ನಿನ್ನ ಮಗಂದು ಏರ್ಪೋರ್ಟಿಗೆ ಬಂದ್ಬಿಟ್ಟಿಲ್ಲ ಇನ್ನು. ತಡೀರಿ ಪಾಪ ಅವ್ನು ತೊಂದ್ರೆ ಅಲ್ವೇ, ಅವ್ನು 7.5 ಶನಿ ಇದತ್ ಕಡವೆ ಪಾಪ. ಮೂಲ ನಕ್ಷತ್ರ ಬೇರೆ ಅಂದ್ಕೊಂಡು ನಮ್ಮ ಬಾವಿಕೆರೆ ರಾಮಭಟ್ರು ಹೇಳ್ಯಾರ ಪಾಪ. ಹಿಂದಿನ ಕಾಲದಲ್ಲೇ ಸ್ವಯಂವರ ಅಂತದ್ರ ಕಡ ಅಂತಂದ್ರೆ ರಾಜರ ಮಗಳಿಗೆ ಎಲ್ಲರನ್ನು ಕರ್ಸುದು, ಅವ್ರು ಯಾರು ಹೊಡೆದಾಡಕ್ ಬಿಡುದು ಅವ್ರನ್ನ, ಅವ್ರು ಯಾರು ಗೆಲ್ತಾರ ಅವ್ರೇ ಅದಕ್ಕೆ ಹೋಗ ಮಾಲಿ ಹಾಕುದು ಕಡ. ಹಂಗೆ ಹೇಗೆ ಸ್ವಯಂ ವಧು ಒಂದು ಮಾಡುವನಿ, ಸೂರ್ಯ ಹೋಟೆಲ್ನಲ್ಲೇ ಮಾಡುವನಿ ಯಾಗ ಅಂಕೋಲಿಲ್ಲ. ಆದ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ಯಾರಾದ್ರೂ ಸಿಗ್ತಾರ ಬಲ್ಲ ಅಂದ್ರೆ ಹೋಗಿ ಬರ್ತಿ, ಒಂದು ಸೂಚನೆಯನ್ನು ಕೊಡ್ತಿ ಆಯ್ತೆ. ಕಡೆಗೆ ಹಾಗೆ ಹೇಳದ್ನಲ್ಲ, ಈ ಹವಾಯಿ ಒಟ್ಟು ಹೊರದು ಹೋಗವು. ಒಂದು ಕೆಲಸ ಮಾಡಿ, ನಿಮ್ಮ ತಮ್ಮ ಮೀಟಾಡಿಸ್ತೆ ಉಳಿತೀನಲ್ಲ ನಿಂಗೆ, ಅಕ್ಕೋ ತಮ್ಮನ ಮುದಿ ಯಾವಾಗ ಅಂದೇಳೆ ಅವ ಅಲ್ಲಿಂದ ಮೀಟಾಡ್ಸೋದು, ಬೆಂಗಳೂರಿನಿಂದ ಫೋನ್ ಮಾಡ್ಕೊಂಡೆ, ನೀ ನನ್ ಬಂದು ತಲೆ ತಿನ್ಬಹುದು ಅಲ್ಲ. ಚಾ ಒಂದು ಗಂಟೆ ಕೂಡ ಹೋಗ್ಬತ್ತಿ. ಶುರು ಆಯ್ತು ಮಾಡಿ ನಿಮ್ದಲ್ಲ. ನಮ್ಮ ಅಪ್ಪನ ಮನೆಯವ್ರು ಬುಯ್ದಾದ್ರೆ ನಿಮ್ಗೆ ನಮ್ಮ ಹೊಟ್ಟೆಗೆ ಹೋಗುದಿಲ್ಲ ಮಡಿ ಅಲ್ಲ. ಮತ್ತೆ ನಮ್ಮ ಅಪ್ಪನ ಮನೆ ಸುದ್ದಿ ತಿಳಿದ್ರೆ ಬೇಡ. ಮತ್ತೆ ನಾ 30 ವರ್ಷ ಆಯ್ತು ಮುದಿಯಾಗೆ. ಆ ನಿಮ್ಮ ಕುಲದ್ದೆಲ್ಲ ನೋಡ್ಬಿಟ್ಟಿದ್ದೆಯ, ಆ ಕೋಮಣಿಯನ್ನು ನೋಡಿದ್ದೆ. ತಕಣಿ ಚಾಯಿ ಹುಂಡರು ಕುಡೀರಿ, ಈ ಕೊಡಿ ಆರಾಮ ಕುಡುವ. ಹಂಗಲ್ವೇ ಗೀತಾ, ನಂಗೂ ಬೇಜಾರಿಲ್ಲ ಅನ್ಕಂಡಿ. ಅವನು ಯಾಸ ಕಂಡೆ ಉರುದು. ಆಗ ಹೇಳಿದೆ, ಮಗನೇ B.Ed ಮಾಡ, ಇಂಜಿನಿಯರಿಂಗ್ ಬೇಡವಾ ಅಂದೆ. ಇಲ್ಲಿ B.Ed ಮಾಡದಿದ್ರೆ ಒಂದು ಮಾಸ್ತರ್ನಿ ಕಟ್ಕೊಂಡೆ ಇಷ್ಟೊತ್ತಿಗೆ 2 ಮಕ್ಕಳಾಗ್ತತೆ. ಇಷ್ಟೊತ್ತಿಗೆ ಇಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಂದ್ಕೊಂಡು ಆ ದೇಶಪಾಂಡೆ ಕಾಲೇಜಿಗೆ ಹೋದ. ಅಲ್ಲೂ ಜಾಬ್ ಸಿಕ್ತೆ ಹೋಯ್ತು, ಅಲ್ಲೂ ನೌಕರಿ ಸಿಕ್ಲಿಲ್ಲ. ಕಡೆಗೆ ಅವ್ರದ್ದು ಇವ್ರದ್ದು ಕಾಲು ಹಿಡಿದೆ ಒಂದು ನೌಕರಿ ಕೊಡ್ಸೋದಾಯ್ತು. ಅದಕ್ಕೂ ಮುಂಚೆ ಒಂದಿಟ್ಟು ಹಾಳ್ಗೆ ಇದ್ದ, ನಾನು IAS ಮಾಡ್ತೀನಿ, DC ಆಗ್ತಿ ಅಂದ. ದಿಲ್ಲಿಗೆ ಹೋತೀಯಪ್ಪ, ಅಲ್ಲಿ ಕಲ್ತ್ಕ ಬಂದರೆ IAS ಮಾಡೋಕಾತಿ ಕಡ ಅಂದ. ಅಲ್ಲೊಂದು ಲಕ್ಷ ಹಾಳ್ಗೆ ಇದ್ದ. ಅದಾದ್ಮೇಲೆ ಎಲ್ಲರಂಗೆ ಗೋಕರ್ಣದಲ್ಲಿ ರಿಸಾರ್ಟ್ ಮಾಡ್ತೀಯಪ್ಪ ಅಂದ. ಆ ಡ್ರೋನ್ ತಕೊಂಡು ಸರ್ವೆ ಮಾಡೋದು ನೋಡುವ್ಯಾ, ಅದು ಮಾಡೋದು ನೋಡುವ್ಯಾ, ಎಲ್ಲ ಕಳೆದು ಕೂತಿದ್ದೆ. ಕಡೆಗೂ ಆ ಒಕ್ಲಿರ್ತಾರಂಗೆ ಹಿತ್ಲೋಳಿ ಮಾಡೋದಿದ್ರು ಬಂದತ್ತು ಇಟ್ಟು ದಿವ್ಸಕ್ಕೆ. ಅವ್ರದ್ದು ಇವ್ರದ್ದು ಕಾಲು ಹಿಡ್ಕೊಂಡು ಒಂದು ಜಿಗ್ನಿಲಿ ಒಂದು ಕೆಲಸ ಕೊಡಿಸೋದಕ್ಕೆ ಬಣ್ಣ ಅಲ್ಲ, ಇಲ್ಲದೇ ಇದ್ರೆ ಇಲ್ಲೇ ಅಕ್ಕು ನೀವು ಉಣಗ್ ತೆಗೆಯೋದೇ ಆಗುತ್ತೆ ಅಲ್ವೇ. ನೀವು ಅದಾತತ್ ಇದಾತತ್ ಅಂದರೆ ನೀವು ಹೆಂಗೆ ಹೇಳ್ತಾರೆ. ಅವಾಗ ನಾವು ಹೊಸಕೇರಿ ತಮ್ಮನ ಮಗಳು ಕೇಳಿದಾಗ ಏನು ಸುಖ ತೋರ್ಸದ್ರಿ. ಈಗ ಲೈಕ್ ಮಾಡ್ಕ ಇಲ್ವೇ ಅದ ಏನಂದೆ ಹೊಸಕೇರಿ ತಮ್ಮನ ಮಗಳು? ನೀವೇ ಅವಿ ಮಗ ಎಲ್ಲ ಹೇಳಿದ್ದು. ಅದು ಕಣಗಲ್ ಬಸ್ ಹತ್ತದೇ ತಡ ಆಕಳ ಕರ್ಗಳು ಚಂಗ್ ಹರ್ದಂಗೆ ಮಾಡ್ತಿದ್ದೋ. ಗಂಡು ಮಕ್ಕಳು ಕಂಡ್ರೆ ಬೆಲ್ ಪಾಯಸ ಹಿಂಗೆ ಹೇಳಿದ್ದಲ್ಲ ನೀವು ಅವಿ ಮಗ ಸೇರ್ಕೊಂಡು ಅದಕ್ಕೆ ಹೆಸರು ಹಾಕದ್ದ. ಅದಕ್ಕೆ ಹೇಗೆ ಹೆಸರು ಹಾಕೊಂಡೆ, ಈಗ ಲೈಕ್ ಇದೆ ತಂತಿ, ಈಗ ಲೈಕ್ ಮಾಡ್ಕ ಇದ್ ಕಡ. ನಮ್ಮ ಸಾತ್ಮಾವನ ಅಪ್ಪಾರು ಮಗಳು ಏನಾಗತ್ತ BSc ಮಾಡತ್ತ, ಗೊಟ್ಟು ಮುಟ್ಟಿತ್ತು. ಅಯ್ಯೋ ಅದು ಬ್ಯಾಡ್ವೆ ಮಾರೈತಿ. ಅದು ಕಣ್ಣು ವಾರಿ, ಒಂದು ಕಣ್ಣು ವಾಸ್ರಿ ನೋಡಿದ್ರೆ ಮತ್ತೊಂದು ಕಣ್ಣು ಉಂದ್ಗಿ ನೋಡ್ತತ್ತ. ಅಯ್ಯೋ ಆ ಗೇಳಿ ಸುಂಡಿ ಮೊಕ್ಕದೊಳನ ಮುದಿ ಮಾಡ್ಕೊಂಡು ನಾ ಬರುನೆ ಹಂಗೆ ಇದ್ರು ಹೊಡಿಲ್ಲ. ನೀವು ತರೋದು ಒಟ್ಟು ಅಂತವೇಯ. ಮತ್ತೆ ಹೋದ್ಸತಿಗೆ ಬಾಳಿದ ಮಂಗಲ ಮಗಳು ಕೇಳಿದ್ರಿ ಅಂದ್ಕೊಂಡು ವಿಚಾರಿಸಿದ್ರೆ ಇಡೀ ಹೊತ್ತು ಫೋನ್ನಲ್ಲೇ ಇರ್ತಿದ್ ಕಡ. ಅದ್ರ ರೀಲ್ಸ್ ಮಾಡೋದು, ಸ್ಟೇಟಸ್ ಹಾಕೋದು, ಲೈಕ್ ಮಾಡೋದು ಕಡ. ಅದಕ್ಕೆ ಸಾತಮ್ ಹೇಳ್ತತ್ತ ಅಂಕುಲಿ ಪವರ್ಗಳು ಅದಕ್ಕೆ ಇಂಟರ್ನೆಟ್ ಹಾಕ ಅಂತ ಹೆಸರು ಹಾಕರ್ ಕಡ. ಇದೆ ಹೌದೇ? ತಡಿ ನೀ ಇಂಟರ್ನೆಟ್ ಅಂದ್ಕೊಳ್ಳಿ, ಇಲ್ಲೊಂದು ಫೋನ್ ಬತ್ತೇ ಇದು ಇದೆ. ಪಾಂಡಣ್ಣಂದೆ ಫೋನ್ ಮಾಡಿ ಸುಮ್ಮನೆ ಕೂತ್ಕ ಮಾತಾಡ್ಬೇಡಿ ಏನೇ ಅವಗೂ ಹೇಳಿ. ಹಲೋ ಪಾಂಡಣ್ಣ. ಹೌದು ಮಾರಯ್ಯ, ನಿನ್ನೆ ನಿನ್ಸ್ಕಂತ ಇದ್ನ, ಹೇಗೆ ತಯಾರತೆ ಇದ್ದೆ ಅಂಕೋಲಿ ಪ್ಯಾಟಿಗೆ ಹೋಗ್ಬೇಕಂದೇಳೆ. ನೀವು ಹೋಗಲ್ಲ ಯಾಕೆ? ಕುರುವಾಗಿದೆ. ಹೌದೇ ಕುರುವಾಗಿದೆ. ಅದೇ ಅಲ್ಲೇ ಇದೇನ ಮಾರಯ್ಯ, ಯಾರಿಗೆ ತೋರ್ಸೋಕ್ಕೂ ಆಗೋದಿಲ್ಲ, ಯಾರಿಗೆ ಹೇಳೋಕ್ಕೂ ಆಗೋದಲ್ಲ ಮಾರಯ್ಯ. ಕುರುವಾಗಿದೆ. ತಡಿ ಮತ್ತೆ ಒಂದು ವಾರಗಟ್ಲಿ ಬಂಗಡಿ ಗಿಂಗಡಿ ತಿನ್ಬೇಡ ಆಯ್ನಾ. ಫೈನೇ ಆಗೋದು ಏನಾ? ಹಂಗಾರೆ ಮಾತಾಡೋ ಕಡಿಲ್ವೇ? ಏನಿಲ್ವಾ? ನಮ್ಮ ತಮ್ಮನ ವಿಷಯ ಹೇಳದ್ನಲ್ಲ ನಿನಗೆ. ಓ ತಡಿಯ, ನೀನು ಕಾಸಕಣಿ ತಂಗೆ ಮಾತಾಡ್ತಿ ಕಡೆ ತಡಿ ಕೊಡ್ತೀವಿ ಅದಕ್ಕೆ. ಹಲೋ ಅಣ್ಣ, ಆರಾಮಲ್ಲ? ಶೀಲಕ್ಕೆ ಏನು ಮಾಡ್ತಿದ್ದ?
ಮಿಂಚುವಾ ಹೋ ಮತ್ತು ಅಡ್ಗೆ ಮಾಡೋಕೆ ಹೇಳ್ಕೊಡು ಅದಕ್ಕೆ ಮೀನು ಮಾಡೋದು ಪಂಜರ್ಗಿಡಿ ಕುಚ್ಚೋದು ಎಲ್ಲ ಹೇಳ್ಕೊಡ್ಬೇಕು ಮತ್ತೆ ಅಪ್ಪು ಬುಡ್ಡಿ ಮಾಡಿ ಬೆಳೆಸ್ಬಿಡುರಿ ಹಾಂ ಅದೇ ಸರಿ ಹೇಳಿದೆ ನೀನು ಫೋನ್ ಒಂದು ಇದ್ದರೆ ಪ್ರಪಂಚನೇ ಬೇಡ ಇವಕ್ಕೆ ಆ ಗಂಗೆ ಮಗಳಿಗೆ ಏನಾಗಿದ್ದಣ್ಣ ಆ ನಮ್ಮನೆ ಮರ್ಯಾದೆ ಬಿಡುಕಿಲ್ವಾ ಅಮೇರಿಕದಲ್ಲೇನು ಚಂದ್ರಗ್ರಹಣೆ ಆ ಡಿಸೆಂಬರ್ದಲ್ಲೇ ಆ ಕೆಂಪು ಬಣ್ಣ ಸೇರಿ ಉಟ್ಕೊಂಡೆ ಐಸ್ನಲ್ಲೇ ಫೋಟೋ ಹುಡುದು ಏನು ಡ್ಯಾನ್ಸ್ ಮಾಡೋದೇನು ಅಯ್ಯೋ ಅದು ನಮಗೆಲ್ಲ ಅಲ್ವ ಮಾರಯ್ಯ ತಡಿ ಅವನಿಗೆ ಆರಾಮಿಲ್ಲ ಫೋನ್ ಕೊಡಿಯಲ್ಲಿ ತಡೀರಿ ಮಾರಿ ತಡಿ ಹಾಳಿ ತಿರುಗಿಸೋಕೆ ಫೋನ್ ತಿರುಗಿ ಒಟ್ಟು ಆಗೋದಿಲ್ಲ ಈಗ ಹಲೋ ಅಣ್ಣ ಇವೆಲ್ಲ ಇಲ್ಲೇ ಹಾಂ ನೀವು ಯಾಕೆ ಹಿಂಗೆ ಮಾಡ್ತೀರಿ ಯಾವಾಗುವ ನನಗೆ ಹಿಂಗೆ ತಿಂದು ಮಂಗನಂಗೆ ಮಾಡ್ತೀರಿ ಪಾಂಡಣ್ಣ ಇವ್ರದ್ದು ಇರಲಿ ತಮಗೊಂದು ನಿಮ್ಮ ಬೇಬಿ ಅಂತದೆ ಸೊಸಿ ಹುಡುಕೂಡಾಗ ಎಲ್ಲರೂ ಕೊಡು ಆಗುಲ್ವ ಅದು ಬಾಯಿ ಬಿಟ್ಟು ಕೇಳ್ಬೇಕು ನಿನ್ನ ಮೇಲೆ ಭಾರ ಹಾಕ್ತಿದಂದ್ರು ಓಡಿಲ್ಲ ಉರ್ಸ್ ತಡುದಲ್ಲ ಅಣ್ಣ ಹಾಂ ಮುತುವರ್ಜಿ ತಗೊಂಡಿದ್ದು ಒಂದು ಮಾಡಿಕೊಡಾಗ ನಮ್ಮ ವರ್ಷಿಗೆ ಎಲ್ಲೋ ಹೊಂದುದಲ್ವಾ ಇದು ನಿಂಗೆ ಕೂಡ ಇರಲೇಬೇಕಾರೆ ಮತ್ತು ಆ ಕೊಡಕ್ಕೂಗು ಊರು ಮತ್ತು ಆ ಪುಗ್ಗಿ ಹುಲು ಊರು ಪತ್ರ ಉಬರು ಊರು ಉಂಬುದರ ದಿನ ಇದಂಬು ಊರು ಅವು ಯಾವ ಊರು ಬೇಡ ಮತ್ತೆ ನಮ್ಗೆ ಅಲ್ಲಿ ಹೆಣ್ಮಕ್ಳು ಅಟ್ಟು ಉಪ್ಪುದಲ್ಲ ಹಂಗಂದ್ರೆ ಆ ಊರಿನವ್ರಿಗೆ ಗೊತ್ತಾತಿ ಬೇಡ ಮತ್ತು ಆ ಊರಿನವ್ರು ಹೆಸ್ರು ಹೇಳಿದ್ರೆ ಮತ್ತೆ ಜಗಳಕ್ಕೆ ಬರೋರು ಅವರು ಹಂಗಂದ್ಕೊಂಡು ಮತ್ತೆ ಬಾವು ಬ್ಯಾಲಿ ಕೆರಿಯೋರು ಬೇಡ ಮತ್ತೆ ಯಾಕಂದರೆ ಅವರು ಅವ್ರನ್ನೇನಾದ್ರು ತಗೊಬಂದ್ರೆ ನನ್ನ ಮಗ ಅದ್ರ ಮೂಗ್ನಲ್ಲಿ ಕಿಮಿಲೆ ಸೇರ್ಕೊಂಡು ಮ್ಯಾಂಗ್ನೀಸ್ ಕ್ಲೀನ್ ಮಾಡೋಕೆ ಆಗೋದು 10-15 ಲಕ್ಷ ರೂಪಾಯಿ ಬೇಕು ಹೇಳುಕೆ ಸ್ಟೀಲ್ ಚಿಮ್ ತಗೊಂಡು ಹೋಗು ಹಿಚ್ಕಡು ಬಾಸ್ಕೊಡು ಸೂರ್ವಿ ಆದರೂ ಭಾಳ ಲೈಕ್ ಆಗತ್ತಣ್ಣ ಯಾಕೆಂದರೆ ಅವ್ರು ಗಂಡಿಗೆ ಲೈಕ್ ಮಾಡ್ದಿದ್ರು ಒಳಿಗೆ ಭಾಳ ಲೈಕ್ ಮಾಡ್ತಾರಂತ ಕೇಳದ್ನಪ್ಪ ಹೌದೇ ಬರ್ಗಿ ಹಿರಿಗುತ್ತಿವ್ರಂತೂ ಬೇಡ ಮತ್ತೆ ಅವ್ರು ಕೊಡು ವಾದ ಮಾಡಿ ಪೂರೈಸೋಕಾಗ ಮತ್ತೆ ಅಯ್ಯಯ್ಯೋ ರಾಮ ಅವ್ರು ಕೊಡು ವಾದದಲ್ಲಿ ಗಿಲ್ಲುಕಾಗು ಮರೆಯ ನಾಡವ್ರು ಮಾದೇಶ್ವರ ಬೆಟ್ಟ ಅಂತ ಕೂತಿದಲ್ಲ ಅಣ್ಣ ನೀ ಕುಟ್ಟದ್ದೆ ಸಾಕು ಮತ್ತೆ ಹಳೆ ಕಾಲದ ಹಾಲೆಂಡ್ ಅಂತ ನೋಡಿ ಅಡಿಗುಣೆ ಆ ಊರು ಬೇಡ ಅವರಲ್ಲಿ ಹೆಣ್ಮಕ್ಳೇ ಇಲ್ಲ ಕಡ ಇವ್ರ ತಂಗಿನೂ ಅದೇ ಊರಿಗೆ ಕುಟ್ಟಾರಲ್ಲ ಸಾಯಿಲ್ ತಡಿ ಮರೆ ಇವ್ರು ಇಟ್ಟಿಡ್ ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತೇವ್ರು ಈ ಬದಿಗೆ ಬಂದಾಗೆ ಅಣ್ಣ ಗೊತ್ತೆ ತಲೆಲಿಟ್ಕ ನನ್ನ ತಮಗೊಂದು ಇಲ್ಲಿಂದರು ಹೆಣ್ಣು ಹುಡಿ ಕೂಡ ಈ ಬದಿಗೆ ಬಂದಾಗೆ ಮನೆಗೆ ಕೊಡು ಬಂದು ಹೋಗಾಗ ಸೀಲಕ್ಕೆ 4 ಕುರ್ಸ್ಕಾಯಿ ಉಪ್ಪಿನಕಾಯಿ ಮತ್ತು 10 ಆಮ್ಟಿಕಾಯಿ ಇಟ್ಟು ಸಾಸಿಕಾಯಿಗೆ ಆಗೋದು ಅಣ್ಣ ಮುದ್ದಾಂ ಬಂದೋಗ ತಡಿ ಮತ್ತೆ ಏನೋ ಆಗಿದ್ ಕುರು ಆಗಿದ್ ಕಡಲ್ಲ ನಿಂಗೆ ಸಿಟ್ಲಿ ತಿನ್ಬೇಡ ಹೊಯ್ನಿ ಆಗುದು ಮತ್ತೆ ಬಾಯ್ ಇಡ್ತಿ ಕಣ್ರೆ ಫೋನ್ ತಗೊಂಡ್ರೆ ಪಣನು ಕಿಮ್ ತೂತೈತ ಹೆಂಗೆ ಈ ಅವಿ ಮಗ ಹುಡುಕೋದು ನೋಡಿದ್ರೆ ನಮ್ಮ ಜಾತಿ ಸಿಕ್ಕೋದು ಕಷ್ಟ ಮನೆ ನೀ ಅದೆಲ್ಲ ನೋಡ್ಕೋಬೇಡ ಮತ್ತೆ ಓದಿರೋದೊಂದು ಸಾಕು ಗಂಡ ಹೆಂಡತಿ ಸಂಸಾರ ಮಾಡ್ತಾರೆ ಕಡೆಗೆ ಮನೇಲಿ ಕುಳ್ತಾರೆ ಇಲ್ಲಲ್ಲ ಆ ಕುಸಲ್ಲಿ ಹೊಲ ಇಟ್ಟರಿಂದ ಅವ್ರ ಪುಣ್ಯದಿಂದ ಒಂದು 4 ವರ್ಷದಿಂದ ಕೆಲಸ ಮಾಡ್ತೇವ ಹೇಗೆ ಯಾವುದಕ್ಕೂ ತೊಂದರೆ ಇಲ್ವಾ ಆದರೂ ಈಗ ಏನಾಗಿದೆ ಅಂದರೆ ಈ ನಾಡೋರ ಪಾಳ್ಗಳು ಅಷ್ಟು ಜನ ಖಾಲಿ ಬಿದ್ದರು ದೊಡ್ಡ ಉದ್ದುದ್ದು ಗಡ್ಡ ಬಿಟ್ಕೊಂಡೆ ಮೀಸಿ ಬಿಟ್ಕೊಂಡೆ ಕಿವಿಗೊಂದು ರಿಂಗ್ ಹಾಕಂತಾರೆ ಹೆಣ್ಮಕ್ಳಂಗೆ ಅದ್ರ ಹಾಕೊಂಡೆ ಅಪ್ಪು ಮನೆ ಆರಾಮಿವೆಲ್ಲ ಅಂದ್ಕೊ ಬಂದ್ರೆ ಆಯಿತು ತಮ್ಮ ಏನು ಕೆಲಸ ಮಾಡ್ತೀಯ ಅದು ಏನಾದ್ರು ಕೇಳಕ್ಕೆ ಹೋದ್ಯಾ ಹೊಡ್ತ ಬರುವುದೇ ಮತ್ತೆ ಅದಕ್ಕಾಗಿ ಒಂದು ಹೆದರಿಕೆ ನನಗೆ ಯಾರು ಕೊಡೋರು ಹೇಳೋಕು ಎಲ್ಲರೂ ಕೂಡ ಹೇಳೋಕ್ಕಾಗೋದಿಲ್ಲ ನಿಂಗೆ ಕೂಡ ಹೇಳ್ತೀನಿ ಆದರೂ ಒಂದು ಅಂಕಲಿ ಬದಿ ಕುಂಕಣಿ ಇರಾದರೂ ಆಗೋದು ಏನಾ ಹಂಗಂದ್ಕೊಂಡೆ ಅಲ್ಲೇ ಯಾವುದಾದ್ರು ಬೇರೆ ಯಾರ ಪರಜಾತಿ ಬೇಡ ಮತ್ತೆ ಇದೊಂದು ಮನ್ಸಿಗೆ ತಗೊಂಡು ಮಾಡಿ ಏನಾ ಹಂಗೆ ಮತ್ತೆ ಕುರ ಇದ್ರ ತ್ರಾಸ ಹತ್ತಿದ್ದ ಭಾಳ ತ್ರಾಸ ಹತ್ತಿದ್ದ ಏನ ತಮ್ಮದೊಂದು ಮನ್ಸಿಗಿರ್ಲೆ ಫೋನ್ ಇಟ್ನೆ ಇಟ್ಟಿ ಹಣಿಲಿದ್ದಂಗೆ ಆತಿದ್ ಬಿಡಿ ನೀವೇ ನೀವು ಅಂಕೋಲಿ ಬದಿಗೆ ಹೋಗಿ ಬರ್ರೆ ಈ ಸತಿಗೆ ನಮ್ಮ ತಮ್ಮಗೆ ಮುದಿ ಮಾಡುವುದೇ ನೀ ಅಂತಕ್ಕೆ ಮನೇಲಿ ಇಟ್ಕೊಂಬುಕೇನು ಬೇಜಿಕ್ ಬಿಟ್ಟು ಹೇರಿಕಾಯ ಅಲ್ಲಲ್ಲ ಬೇಜಿಗಿಟ್ಟು ಹೇರಿಕಾಯಿ ಅಂತೂ ಅಲ್ಲ ಅವನದು ಅಟ್ಟಿ ಮುದಿ ಮಾಡುದೇ ಅವನ ಮಾತು ಕೇಳ್ತಿ ಕೊಡ್ಬೇಡ ತಂದು ಕಟ್ಟುವುದೇ ಹೌದಾ ಮುದಿ ಆದ್ಮೇಲೆ ನಿಂಗೊಂದು ಮಾತು ಹೇಳ್ತಿ ನಾವಾಯ್ತು ಸುದ್ದಿನೂ ಬೇಡ ಸಕಲವೂ ಬೇಡ ಅಂತೇಳಿ ಇಲ್ಲೇ ಮನೇಲೇ ಇರ್ಬೇಕು ಈಗಿನ ಮಕ್ಕಳು ಹೇಳಕ್ ಬರುವುದಲ್ಲ ಮತ್ತೆ ವಯಸ್ಸಾದ್ಮೇಲೆ ಗಂಡ ಹೆಂಡತಿ ಜಾಸ್ತಿ ಮಾತಾಡೋಕಾಗ ಸುಮ್ಮನೆ ಸರಿ ಕಡಿಗೆ ಸರಿ ಬರಿ ಮಾತ್ರ ಬಗಿಲ್ ಮ್ಯಾನಿಕ್ ಹುಲ್ಸನ್ ಮಾಡ್ಕೆ ತಿಕ್ಕುಡಿ ಕೈ ಮುಟ್ಸ್ತಾ ಇಲ್ಲ ಆಗ ಆಯ್ತು ಹೋಗುನಿ ಆಗ ಇವ್ರು ನೋಡ್ರೆ ಸುದ್ದಿ ಬೇರೆಯವ್ರ ಮನೆ ಸುದ್ದಿ ಅಂದ್ರೆ ಹೆಂಗ್ ಕೇಳ್ತಾರಿ ಅಲ್ಲ 8 ಜನ
skit is done. Thank you. Thank you very much. Thank you. Can I have the skit? Yes, sure. Very nice. Thank you. ಸರಿ ಸೌಂಡ್ ಬರಲಿಲ್ಲ Yes, sure. Thank you. ಸೌಂಡ್